ಸರ್ಕಾರದ ಕಾರ್ಯದರ್ಶಿ ವಿರುದ್ಧ ಒಬ್ರು ಶಾಸಕರು ಸಿಡಿದೆದ್ದಿದ್ದಾರೆ. ಯಾರು ಆ ಶಾಸಕರು, ಯಾವ ವಿಚಾರಕ್ಕೆ ಸಿಡಿದಿದ್ದಾರೆ ಹೇಳ್ತಾ ಹೋಗ್ತೀವಿ. ಇನ್ನು ಕಂದಾಯ ಇಲಾಖೆಯ ಕಾರ್ಯದರ್ಶಿ ವಿರುದ್ಧ ರಾಜು ಕಾಗೆ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿ ವಿರುದ್ಧ ಸಿಡಿದಿದ್ದಾರೆ ಕೈ ಶಾಸಕರು. ಕಂದಾಯ ಇಲಾಖೆಯ ಕಾರ್ಯದರ್ಶಿ ವಿರುದ್ಧ ರಾಜು ಕಾಗೆ ಕಿಡಿಕಾರ್ತಾ ಇರೋದು. ರಾಜೇಂದ್ರ ಕಠಾರಿಯಾ ವಿರುದ್ಧ ಕಾಗವಾಡ ಶಾಸಕ ಸಿಡಿದೆದ್ದಿರೋದು. ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಅಪ್ರೂವಲ್ ಕೊಡಿ ಅಂತ ಕೇಳ್ಕೊಂಡಿದ್ರಂತೆ. ಕಾಗವಾಡ ಪಟ್ಟಣದಲ್ಲಿ ನಿರ್ಮಾಣವಾಗಬೇಕಾಗಿತ್ತು ಪ್ರಜಾಸೌಧ ಕಟ್ಟಡ. ಈ ವೇಳೆ ನನಗೆ ಅಪಮಾನ ಮಾಡಿದ್ದಾರೆ ಅಂತ ರಾಜು ಕಾಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು. ಸರ್ಕಾರದ ಕಾರ್ಯದರ್ಶಿ ಅವರ ವಿರುದ್ಧ ಕೈ ಶಾಸಕರು ಕಿಡಿಕಾರ್ತಾ ಇರೋದು, ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು. ಅಂದ್ರೆ ಕಂದಾಯ ಇಲಾಖೆಯ ಕಾರ್ಯದರ್ಶಿ ವಿರುದ್ಧ ರಾಜು ಕಾಗೆ ಕಿಡಿಕಾರ್ತಾ ಇರೋದು ಕಾರಣ ಇದೆ. ಪ್ರಜಾಸೌಧ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು, ಹಾಗಾಗಿ ಅಪ್ರೂವಲ್ ಕೊಡಿ, ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಅವ್ರಿಗೆ ಅವಮಾನ ಆಗಿದೆ. ಯಾವ ವಿಚಾರಕ್ಕೆ ಅವಮಾನವಾಗಿದೆ ಮುಂದೆ ಹೇಳ್ತಾ ಹೋಗ್ತೀವಿ. ಅಂದ್ರೆ ಕಾಗವಾಡ ಪಟ್ಟಣದಲ್ಲಿ ನಿರ್ಮಾಣ ಆಗಬೇಕಾಗಿತ್ತು, ಇದಕ್ಕೆ ಅಪ್ರೂವಲ್ ಕೂಡ ಕೊಡಬೇಕಾಗಿತ್ತು ಕಂದಾಯ ಇಲಾಖೆಯಿಂದ. ಹಾಗಾಗಿ ಕೇಳ್ಕೊಂಡು ಹೋಗಿದ್ರು ರಾಜು ಕಾಗೆ, ಆದ್ರೆ ಕೊಡ್ಲಿಲ್ಲ, ಅವಮಾನ ಮಾಡಿದ್ದಾರೆ. ರಾಜೇಂದ್ರ ಕಠಾರಿಯಾ ನನಗೆ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಕಾರ್ತಾ ಇರೋದು. ಕಂದಾಯ ಇಲಾಖೆಯ ಕಾರ್ಯದರ್ಶಿ ವಿರುದ್ಧ ಹಕ್ಕುಚ್ಯುತಿಯನ್ನ ನಾನು ಮಂಡಿಸ್ತೀನಿ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಾಳೆ ಅಧಿವೇಶನದಲ್ಲಿ ಹಕ್ಕುಚ್ಯುತಿಯನ್ನ ಮಂಡಿಸ್ತೀನಿ ಅಂತ ರಾಜು ಕಾಗೆ ಹೇಳ್ತಾ ಇರೋದು. ನಮ್ಮ ಸರ್ಕಾರದಲ್ಲಿ ಸಚಿವರಿಗೂ ಕಾರ್ಯದರ್ಶಿಗೂ ತಾಳ ಇಲ್ಲ, ಮೇಳ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಾಗೆ ಇದೇ ರೀತಿ ಮುಂದುವರಿತಾ ಇದ್ರೆ ನಾನು ಬೇರೆ ತೀರ್ಮಾನವನ್ನ ಕೈಗೊಳ್ಳಬೇಕಾಗತ್ತೆ. ರಾಜೇಂದ್ರ ಕಠಾರಿಯಾ ನನಗೆ ಅವಮಾನ ಮಾಡಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯದರ್ಶಿ ವಿರುದ್ಧ ಹಕ್ಕುಚ್ಯುತಿ ನಾವು ಕೇಳಬೇಕಾಗಿರೋದು ಅದು ನಮ್ಮ ಹಕ್ಕು, ಆದರೆ ಅದನ್ನ ಚ್ಯುತಿ ಮಾಡುವಂತಹ, ಅದನ್ನ ಕೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾಳೆ ನಡೆಯುವಂತಹ ಅಧಿವೇಶನದಲ್ಲಿ ನಾನು ಹಕ್ಕುಚ್ಯುತಿ ಮಂಡಿಸ್ತೀನಿ ಅಂತ ಕಿಡಿಕಾರ್ತಾ ಇರೋದು. ರಾಜೇಂದ್ರ ಕಠಾರಿಯಾ ನಾನದ ಹೇಳಕ್ ಬಾದ್ದೆ ಅವ್ರಿಗೆ, ಪ್ರಜಾಸೌಧ ಇಮಿಡಿಯೇಟ್ ಅಪ್ರೂವ್ ಮಾಡ್ರಿ, ನಾವ್ ಅಲ್ಲಿ ಜಾಗನೆಲ್ಲ ಕ್ಲಿಯರ್ ಮಾಡಿದೀವಿ ಹೋದ್ರಿ. ಅಲ್ಲಿ ಹೆಂಗ್ ಕಟ್ತಿರ್ತೀವ, ಅದೆಲ್ಲ ಗಿರಿ ಐತಿ, ನಿಮ್ಗೆ ಬುದ್ಧಿ ಇದನ್ನೆಲ್ಲ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕುಚ್ಯುತಿ ಮಂಡನೆ ಮಾಡಿ ಅದು ಹಕ್ಕುಚ್ಯುತಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗ್ ಮಾತಾಡಿದಾನ ಅವನ. ಅವ್ರೇನ್ ನೋಡಿದಾರೆ, ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅಪಮಾನ ಮಾಡಿದನು. ಅದನ್ನ ನಾನು ಖಂಡಿಸ್ತೀನಿ. ಇದು ಪ್ರಜಾಸೌಧ ನಾಮಕರಣ ಮಾಡಿದರು. ಅದು 8,60,00,000 ಈಗಾಗಲೇ ಸರ್ಕಾರ ಮಂಜೂರು ಮಾಡಿದೆ. ಅದು ವಿಳಂಬ ಆಗ್ತಿದೆ. ಆಕ್ಚುಲಿ ಮಾರ್ಚ್ ಒಳಗೆ ಅದನ್ನು ಮುಗಿಸ್ಬೇಕು. ಇದ್ರಾಗ ಸೆಂಟ್ರಲ್ ಗೌರ್ಮೆಂಟ್ ಕೆಲವು ದುಡ್ಡು ಇದೆ, ಅದನ್ನ ಲ್ಯಾಬ್ಸ್ ಆದ ನನಗೆ ಖುದ್ದಾಗಿ ರೆವೆನ್ಯೂ ಮಿನಿಸ್ಟರ್ ಹೇಳಿದರು. ಮತ್ತೆ ಈಗ ಮಾರ್ಚ್ ಮುಗಿದ್ ಬಂತು. ಈ ಸೆಕ್ರೆಟರಿ ನೋಡ್ರೆ ಹಿಂಗ ಅಂದ್ರೆ ಇತರ ಅರ್ಥ ಮಂತ್ರಿಗಳಲ್ಲಿ ಮತ್ತು ಸೆಕ್ರೆಟರಿಗಳಲ್ಲಿ ತಾಳ್ಮೇಲಿಲ್ಲ ಅಂದಂಗ ಆಯ್ತಾಯ್ತ. ಇದರರ್ಥ ಏನು, ಇದನ್ನು ನಾನು ಕಾಣಿಸ್ತೀನಿ. ಈ ಇದೇ ತರ ವ್ಯವಸ್ಥೆ ಮುಂದುವರಿತಂದ್ರೆ ನಾವು ಬೇರೆ ವಿಚಾರ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀವಿ ಎಲ್ಲ ನಾವು ಶಾಸಕರು.